ಸ್ನೇಹಿತರೆ, ಮಿಡಲ್ ಈಸ್ಟ್ ಕದನದಲ್ಲಿ ಈಗ ಆಕಾಶ, ನೆಲ, ನೀರು ಮೂರು ಕಡೆ ಯುದ್ಧ ಸ್ಫೋಟಗೊಂಡಿದೆ. ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ಭಯಂಕರ ಏರ್ ಫೈಟ್ ನಡೆದಿದೆ. ಫೈಟರ್ ಜೆಟ್ಗಳ ನಡುವೆ ಕಾಳಗ ಮತ್ತು ಒಂದು ಫೈಟರ್ ಜೆಟ್ ಬಿದ್ದು ಹೋಗಿದೆ. ಅದು ಯಾರ್ದು? ಮತ್ತೊಂದು ಕಡೆ ಸಮುದ್ರದಲ್ಲಿ ಇರಾನ್ನ ಹಡಗನ್ನ ಸಬ್ಮರೀನ್ ಬಳಸಿ ಧ್ವಂಸ ಮಾಡಲಾಗಿದೆ. 106 ಜನ ನೀರ್ಪಾಲಾಗಿದ್ದಾರೆ ಇರಾನ್ ಹಡಗಲ್ಲಿದ್ದವರು. ಆ ಕಡೆ ಸೌದಿಯ ತೈಲಾಗಾರವನ್ನ ಇರಾನ್ ಮತ್ತೊಮ್ಮೆ ಟಾರ್ಗೆಟ್ ಮಾಡಿದೆ. ಎಲ್ಲವನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ. ಮೊದಲಿಗೆ ಇರಾನ್ ಆಕಾಶದಿಂದ ನಾವು ಶುರು ಮಾಡೋಣ ಸ್ನೇಹಿತರೆ. ಇರಾನ್ ಆಕಾಶದಲ್ಲಿ ಬಿಗ್ ಫೈಟ್ ಆಗಿದೆ. ಇಸ್ರೇಲ್ನ ಅತ್ಯಾಧುನಿಕ ಅಮೆರಿಕನ್ ಮೇಡ್ F-35 ಯುದ್ಧ ವಿಮಾನ ಇರಾನ್ನ ರಷ್ಯನ್ ಮೇಡ್ ಯಾಕ್ 130 ಫೈಟರ್ ಜೆಟ್ ಅನ್ನ ಹೊಡೆದು ಹಾಕಿ ಹೊಸ ಇತಿಹಾಸ ಸೃಷ್ಟಿಸಿದೆ. ಕಾರಣ, ಪ್ರಪಂಚದ ಯುದ್ಧ ಇತಿಹಾಸದಲ್ಲಿ F-35 ಇದುವರೆಗೂ ಒಂದೇ ಒಂದು ಫೈಟರ್ ಜೆಟ್ ಅನ್ನ ಹೊಡೆದು ಹಾಕಿರಲಿಲ್ಲ. ಯಾಕಂದ್ರೆ ಅಂತ F-35 ಮುಂದೆ ಹೋಗಿ ಡಾಗ್ ಫೈಟ್ ಮಾಡೋ ಸಿಚುವೇಶನ್ ಯಾರಿಗೂ ಬಂದಿರಲಿಲ್ಲ, ಮುಖಾಮುಖಿ ಆಗಿರಲಿಲ್ಲ. ಈಗ ಆಗಿದೆ. ಇರಾನ್ ರಾಜಧಾನಿ ತೆಹರಾನ್ ಆಕಾಶದಲ್ಲಿ ಏರ್ ಟು ಏರ್ ಕಾಂಬ್ಯಾಟ್ ಆಗಿ ಇಸ್ರೇಲ್ನ ಯುದ್ಧ ವಿಮಾನ ಗೆದ್ದಿದೆ. ಅಮೆರಿಕನ್ ಮೇಡ್ F-35 ಅದರ ಹೊಡೆತಕ್ಕೆ ಇರಾನ್ನ ಜೆಟ್ ಧ್ವಂಸವಾಗಿ ಬಿದ್ದು ಹೋಗಿದೆ. ಹಾಗಂತ ಇರಾನ್ದು ಬಿದ್ದು ಹೋಗಿರೋ ಹಳೆ ಜೆಟ್ ಅಂತ ಅನ್ಕೋಬೇಡಿ. ಇದು ಕೂಡ 4+ ಜನರೇಷನ್ ವಿಮಾನ. ಇದು 2010ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಆಕಾಶದಲ್ಲಿ ಡಾಗ್ ಫೈಟ್ಗೆ ಅಂತಲೇ ಈ ಲೈಟ್ ಕಾಂಬ್ಯಾಟ್ ಜೆಟ್ ಅನ್ನ ರಷ್ಯಾ ತಯಾರು ಮಾಡಿಕೊಂಡಿದೆ. ಇದರಲ್ಲಿ ಪವರ್ಫುಲ್ R-73 ಏರ್ ಟು ಏರ್ ಮಿಸೈಲ್ ಕೂಡ ಇದೆ. 2023ರಲ್ಲಿ ಇರಾನ್ ಇವುಗಳನ್ನ ಖರೀದಿ ಮಾಡಿತ್ತು ರೀಸೆಂಟ್ ಆಗಿ. ಇಸ್ರೇಲ್ ವಾಯುಪಡೆಯ ಶಕ್ತಿ ನೋಡಿ ಇರಾನ್ 36 ವಿಮಾನಗಳಿಗೆ ಆರ್ಡರ್ ಕೊಟ್ಟಿತ್ತು. ಅದರಲ್ಲಿ 8 ಸಿಕ್ಕಿದ್ವು. ಅದರಲ್ಲಿ ಒಂದನ್ನ ಈಗ ಇಸ್ರೇಲ್ ಬೂದಿ ಮಾಡಿ ಬೀಳಿಸಿದೆ, ಬೆಂಕಿ ಇಟ್ಟು. ತೆಹರಾನ್ ಆಕಾಶದಲ್ಲಿ ಇಸ್ರೇಲ್ ಬಾಂಬಿಂಗ್ ಮಾಡ್ತಿದ್ದಾಗ ಇರಾನ್ ಈ ಜೆಟ್ ಅನ್ನ ಆಕಾಶಕ್ಕೆ ಹಾರಿಸಿತು, ಹೋಗಿ ಅದನ್ನ ಫೈಟ್ ಮಾಡುವಂತ. ಆ ಟೈಮ್ನಲ್ಲಿ ಈ ರೀತಿಯಾಗಿದೆ. ಇರಾನ್ನ ಜೆಟ್ನಲ್ಲಿದ್ದ ಪೈಲಟ್ಗೆ ಏನಾಯ್ತು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಇಜೆಕ್ಟ್ ಮಾಡಿದಾರಾ ಇಲ್ವಾ ಅದಿನ್ನೂ ಕ್ಲಿಯರ್ ಆಗಿಲ್ಲ. ಇನ್ನು ಈ ಹೊಡೆದಾಟದ ನಡುವೆ ಇಸ್ರೇಲ್ನ ಆರ್ಭಟ ಕಂಟಿನ್ಯೂ ಆಗಿದೆ. ರಾಜಧಾನಿ ತೆಹರಾನ್, ಇಸ್ಫಹಾನ್ ಸೇರಿದ ಹಾಗೆ ಹಲವು ಕಡೆ ಏರ್ ಸ್ಟ್ರೈಕ್ ಆಗಿದೆ. ಇರಾನ್ನ ಇಸ್ಫಹಾನ್ನಲ್ಲಿರೋ ಬೃಹತ್ ಮಿಸೈಲ್ ತಯಾರಿಕಾ ಕೇಂದ್ರವನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಈ ಫೆಸಿಲಿಟಿಯಲ್ಲಿ ಇರಾನ್ನ ಅತ್ಯಂತ ಅಪಾಯಕಾರಿ ಘದರ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ತಯಾರಿಸಲಾಗ್ತಾ ಇತ್ತು. ಖದರ್ ಅಲ್ಲ, ಗದರ್. ಅಲ್ಲದೆ ಇಲ್ಲಿ ಮಿಸೈಲ್ಗಳನ್ನು ಸ್ಟೋರ್ ಮಾಡಿ ಕೂಡ ಇಡಲಾಗ್ತಾ ಇತ್ತು. ಅವುಗಳನ್ನು ಲಾಂಚ್ ಮಾಡೋಕೆ ಬೇಕಾದ ಸೌಲಭ್ಯ ಕೂಡ ಇತ್ತು. ಈಗ ಇದು ನಾಶ ಆಗಿದೆ ಅಂತ ಇಸ್ರೇಲ್ ಹೇಳಿದೆ. ಇನ್ನೊಂದು ಕಡೆ ಸಮುದ್ರದಲ್ಲಿ ದೊಡ್ಡ ದಾಳಿಯಾಗಿದೆ. ಶ್ರೀಲಂಕಾ ಕರಾವಳಿಯ ಹೊರಗಡೆ ಇರಾನ್ ಯುದ್ಧ ನೌಕೆ ಮೇಲೆ ಸಬ್ಮರೀನ್ ಬಳಸಿ ದಾಳಿ ಮಾಡಲಾಗಿದೆ. ಅದರಲ್ಲಿ ಇರಾನ್ನ ಆ ಯುದ್ಧ ನೌಕೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. 101 ಜನ ನೀರ್ಪಾಲಾಗಿದ್ದಾರೆ, 78 ಜನ ಗಾಯಗೊಂಡಿದ್ದಾರೆ. ಇರಾನ್ನ ಐರಿಸ್ ಡೆನಾ ನೌಕೆನಿಂದ ಎಮರ್ಜೆನ್ಸಿ ಸಿಗ್ನಲ್ ಬಂದ ನಂತರ ಶ್ರೀಲಂಕಾ ಸೇನೆ ರಕ್ಷಣಾ ಕಾರ್ಯಾಚರಣೆಗೆ ಇಳಿತು. ಇದನ್ನ ಇಸ್ರೇಲ್ ಮಾಡಿ ಬೀಳಿಸ್ತಾ ಅಂದ್ರೆ ಹೊಡೆದು ಹಾಕ್ತಾ, ಅಮೆರಿಕ ಮಾಡ್ತಾ ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಆದ್ರೆ ಈ ಕಾರ್ಯಾಚರಣೆ ಬಗ್ಗೆ ಶ್ರೀಲಂಕಾದ ವಿದೇಶಾಂಗ ಸಚಿವೆ ವಿಜೇತಾ ಹೆರಾತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಳುಗ್ತಾ ಇದ್ದ ನೌಕೆನಿಂದ ಕನಿಷ್ಠ 30 ಜನರನ್ನ ಕಾಪಾಡಿದ್ದೀವಿ, ತನಿಖೆ ಮುಂದುವರಿಸಿದ್ದೀವಿ ಅಂತ ಹೇಳಿದ್ದಾರೆ. ಮಾಹಿತಿ ಪ್ರಕಾರ ಈ ಹಡಗು ಭಾರತಕ್ಕೆ ಲಿಂಕ್ ಇದೆ. ಹೆಂಗೆ ಅಂತ ಹೇಳಿದ್ರೆ, ಕಳೆದ ಫೆಬ್ರವರಿಯಲ್ಲಿ ಭಾರತದಲ್ಲಿ ನಡೆದಿತ್ತಲ್ಲ ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ, ಅದರಲ್ಲಿ ಪಾಲ್ಗೊಂಡಿತ್ತು. ಅಂದರೆ ಸಮರಾಭ್ಯಾಸದ ರೀತಿಯಲ್ಲಿ ಬಂದಿತ್ತು. ಅಲ್ಲಿಂದ ವಾಪಸ್ ಹೋಗುವಾಗ ಶ್ರೀಲಂಕಾ ಕರಾವಳಿಯ ಹೊರಗಡೆ ಈ ಘಟನೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗ ಇರಾನ್ ಕೂಡ ಮೇಜರ್ ದಾಳಿ ಮಾಡಿರೋದಾಗಿ ಹೇಳಿದೆ. ಇರಾನ್ ಕರಾವಳಿಯಿಂದ 600 ಕಿಲೋಮೀಟರ್ ದೂರದಲ್ಲಿ ಅಮೆರಿಕ ಯುದ್ಧ ನೌಕೆ ಮೇಲೆ ಮಿಸೈಲ್ ದಾಳಿ ಮಾಡಿದ್ದೀವಿ. ಈ ದಾಳಿಯಿಂದ ಅಮೆರಿಕ ನೌಕೆಗೆ ಸಾಕಷ್ಟು ಹಾನಿಯಾಗಿದೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಸದ್ಯ ಅಮೆರಿಕ ಜೊತೆ ಮಾತಾಡೋ ಯಾವುದೇ ಪ್ಲಾನ್ ಇಲ್ಲ. ಅಮೆರಿಕವನ್ನು ನಾವು ನಂಬೋದು ಕೂಡ ಇಲ್ಲ. ನಡೀತಾ ಇರೋ ಯುದ್ಧವನ್ನ ಅನಿರ್ದಿಷ್ಟ ಅವಧಿವರೆಗೆ ಮುಂದುವರಿಸೋಕೆ ನಾವು ಕೂಡ ತಯಾರಾಗಿದ್ದೀವಿ ಅಂತ ಖಾಮೆನೈಗೆ ಸೀನಿಯರ್ ಅಡ್ವೈಸರ್ ಆಗಿದ್ದ ಮೊಹಮ್ಮದ್ ಮೊಖ್ಬೇರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ನ ಪ್ರತಿದಾಳಿ ತೀವ್ರ ಆಗಿದೆ. ಈಗ ಮತ್ತೆ ಸೌದಿ ಅರೇಬಿಯಾದ ಅತಿದೊಡ್ಡ ತೈಲ ಉತ್ಪಾದಕ ಅರಾಮ್ಕೋ ಮೇಲೆ ದಾಳಿ ಮಾಡಿದೆ. ರಾಸ್ ಟನೂರಾ ಆಯಿಲ್ ರಿಫೈನರಿಯನ್ನ ಇರಾನ್ ಟಾರ್ಗೆಟ್ ಮಾಡಿದೆ. ಅದರ ಮೇಲೆ ಪ್ರಾಜೆಕ್ಟೈಲ್ ಬಂದು, ಅಂದ್ರೆ ಆಕಾಶದಿಂದ ಹಾರಿ ಬಂದಿರೋ ಸ್ಫೋಟಕ ಬಂದು ಬಿದ್ದಿದೆ ಅನ್ನೋ ರಿಪೋರ್ಟ್ ಆಗಿದೆ. ಡ್ರೋನ್ಗಳು ಹಾರಿ ಬಂದವು, ಅದನ್ನು ನಾವು ಇಂಟರ್ಸೆಪ್ಟ್ ಮಾಡಿದ್ವಿ. ಆರಂಭಿಕ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ಹಾನಿ ಆಗಿಲ್ಲ ಅಂತ ಸೌದಿ ರಕ್ಷಣಾ ಸಚಿವಾಲಯ ಹೇಳಿದೆ. ಇದೇ ರಾಸ್ ಟನೂರಾ ಆಯಿಲ್ ರಿಫೈನರಿ ಮೇಲೆ ಸೋಮವಾರ ಕೂಡ ಇರಾನ್ ಡ್ರೋನ್ ದಾಳಿ ಮಾಡಿತ್ತು. ಆವಾಗ ಕಟ್ಟಡಕ್ಕೆ ಸ್ವಲ್ಪ ಬೆಂಕಿ ಬಿದ್ದಿತ್ತು. ಸುರಕ್ಷಿತ ಕ್ರಮವಾಗಿ ರಿಫೈನರಿ ಆಪರೇಷನ್ ಸ್ಟಾಪ್ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಮತ್ತೆ ಇರಾನ್ ಅದನ್ನೇ ಟಾರ್ಗೆಟ್ ಮಾಡೋಕೆ ಪ್ರಯತ್ನ ಪಟ್ಟಿದೆ. ಸ್ನೇಹಿತರೆ, ರಾಸ್ ಟನೂರಾ ಆಯಿಲ್ ರಿಫೈನರಿ ಆರಾಮ್ಕೋದಿದ್ದು ಇದು ಇಡೀ ಮಿಡಲ್ ಈಸ್ಟ್ನಲ್ಲಿ ಅತ್ಯಂತ ಹಳೆಯ ಮತ್ತು ದೊಡ್ಡ ಆಯಿಲ್ ರಿಫೈನರಿ. ಸೌದಿ ಪಾಲಿಗೆ ಅತಿ ದೊಡ್ಡ ರಿಫೈನರಿ ಇದು. ಕಾಮಧೇನು. ಇಲ್ಲಿ ಪ್ರತಿದಿನಕ್ಕೆ ಸುಮಾರು 5.5 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಪ್ರಾಸೆಸ್ ಮಾಡಲಾಗುತ್ತೆ. ಒಂದು ಬ್ಯಾರಲ್ ಅಂದರೆ ಅದರಲ್ಲಿ 73 ಲೀಟರ್ ಪೆಟ್ರೋಲ್, 36 ಲೀಟರ್ ಡೀಸೆಲ್, ಉಳಿದಂತೆ 40ರಿಂದ 50 ಲೀಟರ್ ಜೆಟ್ ಆಯಿಲ್, ಇನ್ನಿತರ ತೈಲ ಸಿಗುತ್ತೆ. ಸೊ ಲೆಕ್ಕ ಹಾಕಿ ನೀವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳಿ. 5.5 ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನು ಪ್ರೊಸೆಸ್ ಮಾಡ್ತಾರೆ ಅಂತ ಹೇಳಿದ್ರೆ
ಸೌದಿಯ ತೈಲ ರಫ್ತಲ್ಲಿ ಇಲ್ಲಿಂದಲೇ ದೊಡ್ಡ ಪ್ರಮಾಣದ ಶಿಪ್ಮೆಂಟ್ ಆಗುತ್ತೆ. ಇದು ಕೇವಲ ರಿಫೈನರಿ ಮಾತ್ರ ಅಲ್ಲ, ಕ್ರೂಡ್ ಎಕ್ಸ್ಪೋರ್ಟ್ ಟರ್ಮಿನಲ್ ಕೂಡ ಹೌದು. ಸೌದಿಗಿದು ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್. ಸೌದಿ ಪಾಲಿಗೆ ಅತ್ಯಮೂಲ್ಯವಾಗಿರೋ ಆಸೆಟ್. ಅಲ್ಲಿಗೇನೆ ಇರಾನ್ ಪೆಟ್ಟು ಕೊಡ್ತಾ ಇದೆ. ಏನು, ಭಾರತಕ್ಕೂ ಸೌದಿ ಅರೇಬಿಯಾದಿಂದ ದೊಡ್ಡ ಮಟ್ಟದಲ್ಲಿ ಆಯಿಲ್ ಸಪ್ಲೈ ಆಗುತ್ತೆ. ಭಾರತದ ಒಟ್ಟು ಕಚ್ಚಾ ತೈಲ ಆಮದಿನಲ್ಲಿ ಸೌದಿ 13.6% ಪಾಲನ್ನು ಹೊಂದಿದೆ. ಇನ್ನು UAE ಮೇಲೂ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೂ ಇರಾನ್ ಮಿಸೈಲ್ ಮತ್ತು ಡ್ರೋನ್ ನುಗ್ಗಿಸ್ತಾನೆ ಇದೆ. ಹೊಸದಾಗಿ 3 ಮಿಸೈಲ್ಸ್ ಮತ್ತು 121 ಡ್ರೋನ್ಗಳನ್ನು ಇರಾನ್ ಅವರು ನಮ್ಮ ಮೇಲೆ ಹಾರಿಸಿದ್ರು, ದಾಳಿ ಮಾಡಿದ್ರು. ಅದನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೇಳಿದೆ. ಆದರೆ 8 ಡ್ರೋನ್ಗಳು ತಪ್ಪಿಸ್ಕೊಂಡು ನಮ್ಮ ಭೂ ಪ್ರದೇಶಕ್ಕೆ ಬಂದು ಅಪ್ಪಳಿಸಿವೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕುವೈತ್ನಲ್ಲೂ ಕೂಡ ಇರಾನ್ ತನ್ನ ಅಗ್ರೆಷನ್ ಮುಂದುವರೆಸಿದೆ. ಅಲೆಯಾಗಿ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಬಿಡ್ತಾ ಇದೆ. ಹಾರಿ ಬಂದ ಮಿಸೈಲ್ಸ್ ಮತ್ತು ಡ್ರೋನ್ಗಳನ್ನು ಡಿಟೆಕ್ಟ್ ಮಾಡಿ ಹೊಡೆದು ಹಾಕ್ತಾ ಇದ್ದೀವಿ ಅಂತ ಕುವೈತ್ ಸೇನೆ ಹೇಳಿದೆ. ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸೋಕೆ, ಕುವೈತ್ನ ಭೂಪ್ರದೇಶ ಮತ್ತು ವಾಯು ಪ್ರದೇಶವನ್ನು ಕಾಪಾಡೋಕೆ, ಕುವೈತ್ ನಾಗರಿಕರು ಮತ್ತು ನಿವಾಸಿಗಳ ರಕ್ಷಣೆಗೆ ನಾವು ರೆಡಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಎಲ್ಲರ ಕಡೆನೂ ವಾಲ್ತಾ, ಎಲ್ಲರ ಜೊತೆನೂ ಆಟ ಆಡ್ತಾ, ಎಲ್ಲರೊಟ್ಟಿಗೂ ಚೆನ್ನಾಗಿದ್ಕೊಂಡು, ಎಲ್ಲರಿಗೂ ಕೂಡ ಜಾಗ ಕೊಡ್ಕೊಂಡು ಆಟ ಆಡ್ತಾ ಇದ್ದ ಕತರ್ಗೂ ಕೂಡ ಈ ಸಲ ಇರಾನ್ ಬಿಟ್ಟಿಲ್ಲ. ಮತ್ತೆ 10 ಡ್ರೋನ್ ಮತ್ತು 2 ಕ್ರೂಸ್ ಮಿಸೈಲ್ಗಳನ್ನು ಕತಾರ್ ಕಡೆಗೆ ಹೊಡೆದಿದೆ ಇರಾನ್. ನಾವು ಅದನ್ನು ತಡೆದ್ವಿ, ಅದನ್ನು ಬ್ಲಾಕ್ ಮಾಡಿದ್ದೀವಿ ಆದರೆ ಅಂತ ಕತಾರ್ ರಕ್ಷಣಾ ಸಚಿವಾಲಯವೇ ಮಾಹಿತಿ ಕೊಟ್ಟಿದೆ. ಈ ನಡುವೆ ಇಸ್ರೇಲ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದೆ. ಇರಾನ್ ಬಳಿ ಇನ್ನೂ ಅಗಾಧವಾದ ಮಿಸೈಲ್ಗಳಿವೆ ಅಂತ ಹೇಳಿದೆ. ನಮಗೆ ಅಪಾಯವಾಗಿದ್ದ ಇರಾನ್ನ ಮಿಸೈಲ್ ಲಾಂಚರ್ಗಳನ್ನು ಪುಡಿ ಮಾಡ್ತೀವಿ, ಆದರೆ ನಾವಿಷ್ಟು ಮಿಸೈಲ್ ಲಾಂಚರ್ಗಳನ್ನು ನಾಶ ಮಾಡಿದ್ರೂ ಕೂಡ ಇರಾನ್ ಬಳಿ ಇನ್ನೂ ದೊಡ್ಡ ಪ್ರಮಾಣದ ಮಿಸೈಲ್ ಕೆಪಾಸಿಟಿ ಇದೆ. ನಮ್ಮ ಬಳಿನೂ ಅತ್ಯಾಧುನಿಕ ಡಿಫೆನ್ಸ್ ಸಿಸ್ಟಮ್ಗಳಿವೆ, ಆದರೆ ಎಲ್ಲವನ್ನೂ 100% ಸೇಫ್ ಅಂತ ಹೇಳೋಕ್ಕಾಗಲ್ಲ. ಒಂದೆರಡಾದರೂ ಬಂದು ಹೊಡಿಬಹುದು ಅನ್ನೋ ಥರದಲ್ಲಿ ಇಸ್ರೇಲ್ ಸೇನೆಯ ವಕ್ತಾರ ಬ್ರಿಗೇಡಿಯರ್ ಜನರಲ್ ಎಫಿ ಡೆಫ್ರಿನ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಮುಗಿದು ಹೋಯ್ತು ಅಂತ ಅನ್ಕೋಬೇಡಿ, ಇನ್ನೂ ಲಾಂಗ್ ವಾರ್ ಇದು, ಅಷ್ಟು ಈಸಿ ಇಲ್ಲ ಇರಾನನ್ನು ಮಲಗಿಸೋದು ಅನ್ನೋ ರೀತಿಯಲ್ಲಿ ಇಸ್ರೇಲ್ ಹೇಳಿಕೆ ಕೊಟ್ಟಿದೆ. ಮತ್ತೊಂದು ಕಡೆ ಈ ಯುದ್ಧಕ್ಕೆ ಇರಾನ್ ಹೆಚ್ಚಾಗಿ ಕಾಮಿಕಾಜಿ ಡ್ರೋನ್ ಬೋಟ್ಗಳನ್ನು ಬಳಸ್ತಾ ಇದೆ ಅಂತ ಗೊತ್ತಾಗಿದೆ. ಏನಿದು? ಒಂದಿನದ ಹಿಂದಷ್ಟೇ ಒಮಾನ್ ಕೊಲ್ಲಿಯಲ್ಲಿ ಮಾರ್ಷಲ್ ಐಲ್ಯಾಂಡ್ಸ್ ಧ್ವಜ ಇರೋ ಆಯಿಲ್ ಟ್ಯಾಂಕರ್ ಅನ್ನ ಇರಾನ್ ಹೊಡೆದು ಹಾಕಿತ್ತು. ಮಿಸೈಲ್ ಇಲ್ಲ, ಡ್ರೋನು ಇಲ್ಲ, ಹೇಗೆ ಬಂತು ಅಂತ ಎಲ್ಲರೂ ಅಚ್ಚರಿಪಟ್ಟಿದ್ರು. ಆದರೆ ಇದನ್ನು ಹೊಡೆದಿದ್ದು ಸ್ಫೋಟಕ ತುಂಬಿದ್ದ ಕಾಮಿಕಾಜೆ ಡ್ರೋನ್ ಬೋಟ್ ಅಂತ ಗೊತ್ತಾಗಿದೆ. ಡ್ರೋನ್ ಆಕಾಶದಲ್ಲಿ ಬರುತ್ತಲ್ಲ, ಇದು ನೀರಲ್ಲಿ ಹೋಗುತ್ತೆ ಅಷ್ಟೇ, ಆತ್ಮಹತ್ಯೆ ದಾಳಿ ಮಾಡತ್ತೆ ಹೋಗಿ. ಇದೇ ಫಸ್ಟ್ ಟೈಮ್ ಇಂಥ ಆಯುಧಗಳನ್ನು ಕೂಡ ಈಗ ಬಳಸೋಕೆ ಶುರು ಮಾಡಿದೆ. ನೀರಿನಲ್ಲೇ ಸಣ್ಣ ಬೋಟ್ ಥರ ಇರುತ್ತೆ. ಇದನ್ನು ರೆಡಾರ್ಗಳಲ್ಲಿ ಪತ್ತೆ ಹಚ್ಚಕ್ಕೆ ಕಷ್ಟ. ದೊಡ್ಡ ದೊಡ್ಡ ಸಮುದ್ರದ ಆಬ್ಜೆಕ್ಟ್ಗಳನ್ನು ಪತ್ತೆ ಹಚ್ಚೋಕಂತಿರುವಂತಹ ಈ ರೆಡಾರ್ಗಳಲ್ಲಿ ಈ ಸಣ್ಣ ಗಾತ್ರದ ಡ್ರೋನ್ ಬೋಟ್ಗಳನ್ನು ಪತ್ತೆ ಹಚ್ಚೋದು ಕಷ್ಟ. ಅದಕ್ಕೋಸ್ಕರ ಡಿಸೈನ್ ಮಾಡಿರೋದಿಲ್ಲ ಈ ರೆಡಾರ್ಗಳನ್ನು. ಅದು ಕದ್ದು ಮುಚ್ಚಿ ಹೋಗುತ್ತೆ, ನಾವಿಕರು ಕೂಡ ಇರೋದಿಲ್ಲ. ರಿಮೋಟ್ ಮತ್ತು GPS ಮೂಲಕ ದೋಣಿಗಳನ್ನು ಕಂಟ್ರೋಲ್ ಮಾಡಲಾಗುತ್ತೆ. ಹೋಗಿ ಡಿಕ್ಕಿ ಹೊಡೆದು, ಟಾರ್ಗೆಟ್ಗೆ ಡಿಕ್ಕಿ ಹೊಡೆದು ತಮ್ಮನ್ನು ತಾವು ಸ್ಫೋಟಿಸ್ಕೊಳ್ತವೆ. ಕೋಟ್ಯಂತರ ರೂಪಾಯಿ ಮೌಲ್ಯದ ವಾಣಿಜ್ಯ ನೌಕೆಗಳನ್ನು ಪುಡಿ ಮಾಡಿ ನೀರಲ್ಲಿ ಮುಳುಗಿಸ್ತವೆ. ಇರಾನ್ ಅದನ್ನು ಯೂಸ್ ಮಾಡೋಕೆ ಶುರು ಮಾಡಿದೆ. ಈಗ ಈ ಸಂಘರ್ಷದ ನಡುವೆ ಇರಾನ್ಗೆ ಇಸ್ರೇಲ್ ಮತ್ತೊಂದು ದೊಡ್ಡ ಶಾಕ್ ಕೊಟ್ಟಿದೆ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಯಾರಾಗ್ತಾರೋ ಅವ್ರು ನಮ್ಮ ನೆಕ್ಸ್ಟ್ ಟಾರ್ಗೆಟ್. ಈಗ ಓಕೆ, ಖಾಮೆನೈ, ಆಯತೊಲ್ಲಾ ಅಲಿ ಖಾಮೆನೈ ಹೋದ್ರು, ಅವ್ರ ಜಾಗಕ್ಕೆ ಅವ್ರ ಮಗ ಮುಜ್ತಬಾ ಖಾಮೆನೈನ ಕೂರಿಸ್ತೀವಿ, ಇನ್ನೊಂದು ಯಾರನ್ನೋ ಕೂರಿಸ್ತೀವಿ, ಕಂಟಿನ್ಯೂ ಮಾಡ್ತೀವಿ, ಸರ್ಕಾರನ ಬಿಡಲ್ಲ. ನೆಕ್ಸ್ಟ್ ಬಂದ್ ಕೂತವ್ರನ್ನ ಮತ್ತೆ ಅವ್ರನ್ನ ಕೂಡ ಮುಗಿಸ್ತೀವಿ, ಟಾರ್ಗೆಟ್ ಮಾಡ್ತೀವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಓಪನ್ ಆಗಿ ಘೋಷಿಸಿದ್ದಾರೆ. ಅಲ್ಲದೆ ಇಸ್ರೇಲ್ ನಾಶ ಮಾಡೋ ಮತ್ತು ಇರಾನ್ನ ಭಯೋತ್ಪಾದಕ ಸರ್ಕಾರವನ್ನ ಮುನ್ನಡೆಸೋಕೆ ಬರೋ ಹೊಸ ನಾಯಕರನ್ನ ಯಾರನ್ನೂ ಬಿಡಲ್ಲ ಅಂತ ಹೇಳಿದ್ದಾರೆ. ಈ ನಡುವೆ ಇರಾನ್ ನ್ಯಾಯಾಂಗದ ಮುಖ್ಯಸ್ಥರಾಗಿರೋ ಗೋಲಾಂ ಹೊಸೇನಿ ಇರಾನ್ ಜನಕ್ಕೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಯುದ್ಧದ ಟೈಮ್ನಲ್ಲಿ ಯಾರು ಕೂಡ ಇಸ್ರೇಲ್ ಮತ್ತು ಅಮೆರಿಕ ಪರವಾಗಿ ಮಾತನಾಡಂಗಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡಂಗಿಲ್ಲ. ಹಾಗೇನಾದರೂ ಮಾಡಿದ್ರೆ ಶತ್ರುಗಳ ಪರ ಅಂತ ಹೇಳಿ ನಿಮ್ಮನ್ನು ಕನ್ಸಿಡರ್ ಮಾಡಿ, ನೀವು ಇರಾನ್ನ ಶತ್ರುಗಳು ಅಂತ ನಿಮ್ಮನ್ನು ಪರಿಗಣಿಸಿ ನಿಮ್ಮನ್ನು ಕಠಿಣ ಕ್ರಮ ತಗೊಂಡು ನೇತಾಕ್ಬಿಡ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವ್ರು ನೇತಾಕ್ತೀವಿ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ, ಬಟ್ ಅವರು ಅದನ್ನೇ ಮಾಡೋದು. ಪ್ರತಿಭಟನಾಕಾರರಿಗೆ ಹಂಗೆ ಮಾಡಿರೋದು ಅವರು ಇತ್ತೀಚೆಗೆ. ಏನೋ ಜಗತ್ತಿನ ತೈಲ ಹೆದ್ದಾರಿ ಸ್ಟ್ರೇಟ್ ಆಫ್ ಹಾರ್ಮುಜ್ ವಿಚಾರದಲ್ಲಿ ಇರಾನ್ ಈಗ ದೊಡ್ಡ ಡಿಸಿಷನ್ ತಗೊಂಡಿದೆ. ಈ ಸಮುದ್ರ ಮಾರ್ಗದಲ್ಲಿ ಇನ್ಮುಂದೆ ಕೇವಲ ಚೀನಾ ದೇಶದ ಹಡಗುಗಳಿಗೆ ಮಾತ್ರ ಓಡಾಡೋಕೆ ಅವಕಾಶ ಕೊಡೋದಾಗಿ ಇರಾನ್ ಘೋಷಣೆ ಮಾಡಿದೆ. ಯುದ್ಧ ಶುರುವಾದಾಗಿನಿಂದ ಚೈನಾ ನಮಗೆ ಬೆಂಬಲ ಕೊಟ್ಟಿದ್ದಕ್ಕೆ ಕೃತಜ್ಞತೆ ಸಲ್ಲಿಸೋಕೆ ಈ ನಿರ್ಧಾರ ಅನ್ನೋ ವರದಿಗಳು ಬರ್ತಿವೆ. ನಿಮ್ಗೆ ಗೊತ್ತಿರಲಿ, ಭಾರತದ್ದು ಅಲ್ಲಿ 30ಕ್ಕೂ ಅಧಿಕ ಹಡಗುಗಳು ಸಿಕ್ಕಾಕೊಂಡಿವೆ. ಸದ್ಯಕ್ಕೆ ಬರ್ತಿರೋ ರಿಪೋರ್ಟ್ಸ್ ಅಲ್ಲಿ ಭಾರತದ ಉಲ್ಲೇಖ ಕಾಣಿಸ್ತಾ ಇಲ್ಲ. ಏನೋ ಲೆಬನಾನ್ಗೆ ಭೂಸೇನೆ ನುಗ್ಗಿಸಿರೋ ಇಸ್ರೇಲ್ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಇದೆ. ಈಗ ಲೆಬನಾನ್ ಗಡಿಯಿಂದ 6 ಕಿಲೋಮೀಟರ್ ಒಳಗಿರೋ ಖಯಾಮ್ ಪಟ್ಟಣಕ್ಕೆ ಇಸ್ರೇಲ್ ಸೇನೆ ಲಗ್ಗೆ ಇಟ್ಟಿದೆ. ಅಲ್ಲಿ ಭಾರಿ ಶೆಲ್ಲಿಂಗ್ ನಡೀತಾ ಇದೆ ಅಂತ ಲೆಬನಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ. ಅಷ್ಟೇ ಅಲ್ಲ, ಲೆಬನಾನ್ನ ದಕ್ಷಿಣ ಭಾಗವನ್ನ ಪೂರ್ತಿ ವಶಕ್ಕೆ ತಗೊಳ್ಳೋಕೆ ಇಸ್ರೇಲ್ ಬಿಗ್ ಅನೌನ್ಸ್ಮೆಂಟ್ ಮಾಡಿದೆ. ದಕ್ಷಿಣ ಲೆಬನಾನ್ ಜನರಿಗೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಗಡುವು ಕೊಟ್ಟಿದೆ.
ನಿಮ್ಮ ಪ್ರಾಣ ಉಳಿಸ್ಕೊಳ್ಬೇಕಾದ್ರೆ ಇದನ್ನ ನೀವು ಮಾಡಲೇಬೇಕು. ಲಿಟಾನಿ ನದಿಯ ಉತ್ತರ ಭಾಗಕ್ಕೆ ಹೋಗಿ ಅಂತ ಹೇಳಿದೆ. ಈ ಲಿಟಾನಿ ನದಿ ಎಲ್ಲಿದೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಮ್ಯಾಪ್ನಲ್ಲೂ ಕೂಡ, ಮಧ್ಯ ಮತ್ತು ದಕ್ಷಿಣ ಲೆಬನಾನ್ ಅನ್ನ ಕರೆಕ್ಟ್ ಆಗಿ ಸಪರೇಟ್ ಮಾಡೋ ಜಾಗ ಇದು. ಈಗ ಆ ನದಿಯಿಂದ ಉತ್ತರಕ್ಕೆ ಓಡಿ ದಕ್ಷಿಣ ಗಡಿ ಯುದ್ಧ ಭೂಮಿ ಆಗಿದೆ ಅಂತ ಇಸ್ರೇಲ್ ಅಲ್ಲಿನ ಜನರಿಗೆ ಓಡಿಸೋಕೆ ಪ್ರಯತ್ನ ಪಡ್ತಾ ಇದೆ. ಆಮೇಲೆ ಏನು ಮಾಡ್ತಾರೆ, ಅವರು ಆ ಇಡೀ ಟೆರಿಟರಿನ ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾರೆ. ಆಮೇಲೆ ಅವ್ರ ಮನಸ್ಸಾದಾಗಷ್ಟೇ ಅವ್ರು ವಾಪಸ್ ಹೋಗೋದು. ಪರ್ಮನೆಂಟಾಗಿ ಸೇರಿಸ್ಕೊಂಡ್ರು. ಆಮೇಲೆ ಇಸ್ರೇಲಿ ಸೆಟ್ಲರ್ಸ್ನಲ್ಲಿ ಎಲ್ಲ ಸೆಟಲ್ ಮಾಡಿ, ಹೇಳೋಕ್ಕಾಗಲ್ಲ, ಗೋಲನ್ ಹೈಟ್ಸ್ನಲ್ಲಿ ಮಾಡಿದಾರಲ್ಲ ಆ ಥರ, ಹಾಗೆ ಆಕ್ಯುಪೈಡ್ ವೆಸ್ಟ್ ಬ್ಯಾಂಕ್ ಅಲ್ಲೆಲ್ಲ ಮಾಡ್ತಿದಾರಲ್ಲ ಆ ಥರ. ಸೊ ಈ ರೀತಿ ಇಸ್ರೇಲ್ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಸಿರಿಯಾ ಲೆಬನಾನ್ ಜೊತೆಗಿನ ತನ್ನ ಗಡಿಯನ್ನು ಪೂರ್ತಿ ಸೀಲ್ ಮಾಡಿದೆ. ಇಸ್ರೇಲ್ ಓಡಿಸಿದಾಗ ಎಲ್ಲ ನಮ್ಮ ಗಡಿ ನುಗ್ಗಿಬಿಡ್ತಾರೆ ಅನ್ನೋ ಆತಂಕದಲ್ಲಿ ಸಿರಿಯಾ ಇದೆ. ಏನೋ ಮಿಡಲ್ ಈಸ್ಟ್ನ ಸಂಘರ್ಷಕ್ಕೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಆಸಿಯಾನ್ ಕಳವಳ ವ್ಯಕ್ತಪಡಿಸಿದೆ. ಇರಾನ್ ಮೇಲಿನ ದಾಳಿ ಮತ್ತು ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಮಾಡ್ತಿರೋ ದಾಳಿ ಯಾವುದೇ ಕಾರಣಕ್ಕೂ ಎರಡೂ ಒಳ್ಳೆಯದಲ್ಲ. ಈ ರೀಜನ್ ಮಾತ್ರ ಅಲ್ಲ, ಈ ಪ್ರದೇಶ ಮಾತ್ರ ಅಲ್ಲ, ಇಡೀ ಜಗತ್ತಿನ ಶಾಂತಿ ಮತ್ತು ಸ್ಥಿರತೆಗೆ ದೊಡ್ಡ ಕಂಟಕ ಇದು ಅಂತ ಈ ಒಕ್ಕೂಟ ಹೇಳಿದೆ. ಬ್ರುನೈ, ಕಂಬೋಡಿಯಾ, ಇಂಡೋನೇಷ್ಯಾ, ಸಿಂಗಪೂರ್, ಥೈಲ್ಯಾಂಡ್, ವಿಯೆಟ್ನಾಂ ಸೇರಿದ ಹಾಗೆ 11 ರಾಷ್ಟ್ರಗಳು ಒಟ್ಟಾಗಿ ಬಗ್ಗೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿವೆ. ಕೂಡಲೇ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಗೌರವಿಸಿ ಯುದ್ಧ ನಿಲ್ಲಿಸಬೇಕು ಅಂತ ಆಗ್ರಹಿಸಿವೆ. ಈ ಯುದ್ಧ ಹೀಗೆ ಮುಂದುವರೆದರೆ ಲಕ್ಷಾಂತರ ಅಮಾಯಕ ನಾಗರಿಕರ ಜೀವಕ್ಕೆ ಅಪಾಯವಾಗುತ್ತೆ ಅಂತ ಈ ಒಕ್ಕೂಟ ಹೇಳಿದೆ. ಮತ್ತೊಂದು ಕಡೆ ಇರಾನ್ ಮೇಲಾಗ್ತಿರೋ ದಾಳಿಗೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ನಡೆಸ್ತಾ ಇರೋ ಈ ದಾಳಿ ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧ. ವಿಶ್ವಸಂಸ್ಥೆ ಅಥವಾ ಕೆನಡಾದಂತಹ ಮಿತ್ರ ರಾಷ್ಟ್ರಗಳೊಂದಿಗೆ ಯಾವುದೇ ಸಮಾಲೋಚನೆ ನಡೆಸದೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ಶುರು ಮಾಡಿಬಿಟ್ಟಿದ್ದಾರೆ. ಇದು ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಸಂಘರ್ಷವನ್ನು ತಕ್ಷಣ ಶಮನಗೊಳಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಇನ್ನು ಇರಾನ್ ಮೇಲೆ ನಿರಂತರ ದಾಳಿಗಳು ನಡೀತಾ ಇದ್ರೂ ಕೂಡ ಅಲ್ಲಿನ ಅಣು ಕೇಂದ್ರಗಳಿಗೆ ಸದ್ಯಕ್ಕೆ ಯಾವುದೇ ಅಪಾಯ ಇಲ್ಲ ಅಂತ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ IAEA ಸ್ಪಷ್ಟಪಡಿಸಿದೆ. ಸ್ಯಾಟಲೈಟ್ ಫೋಟೋಗಳನ್ನು ಅನಲೈಸ್ ಮಾಡಿದ ಮೇಲೆ ಇಸ್ಫಹಾನ್ ಅಣುಶಕ್ತಿ ಕೇಂದ್ರದ ಹತ್ತಿರ ಇರೋ 2 ಬಿಲ್ಡಿಂಗ್ಗಳಿಗೆ ಡ್ಯಾಮೇಜ್ ಆಗಿರೋದು ಕಾಣಿಸಿದೆ. ಆದರೆ ಪರಮಾಣು ವಸ್ತುಗಳಿರೋ ಮುಖ್ಯ ಕಟ್ಟಡಗಳಿಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ. ಹಾಗೆ ನತಾನ್ಸ್ ಅಣು ಕೇಂದ್ರದ ಎಂಟ್ರೆನ್ಸ್ ಹತ್ತಿರ ಮೊದಲು ದಾಳಿಯಾಗಿದ್ದು ಬಿಟ್ಟರೆ ಈಗ ಹೊಸದಾಗಿ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಹೇಳಿದೆ. ಹಾಗೆ ಬುಷಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕೂಡ ಸೇಫ್ ಆಗಿದೆ. ವಿಕಿರಣ ಸೋರಿಕೆಯ ರಿಸ್ಕ್ ಕಾಣಿಸ್ತಾ ಇಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಈ ನಡುವೆ ಈ ಸಂಘರ್ಷದಲ್ಲಿ ಇರಾನ್ ಪರವಾಗಿ ಗೂಢಚರ್ಯೆ ಮಾಡಿದ್ದಾರೆ ಅಂತ ಹೇಳಿ ವೆಸ್ಟ್ ಬ್ಯಾಂಕ್ನ ಹೆಬ್ರಾನ್ನಲ್ಲಿ ಪ್ಯಾಲೆಸ್ತೈನ್ಗೆ ಸೇರಿದ ಈ ವೆಸ್ಟ್ ಬ್ಯಾಂಕ್ ಏರಿಯಾ ಇದೆಯಲ್ಲ, ಅಲ್ಲೂ ಕೂಡ ಸುಮಾರು ಜಾಗವನ್ನು ಇಸ್ರೇಲೇ ಕಂಟ್ರೋಲ್ ಮಾಡುತ್ತೆ. ಅಲ್ಲಿ ಇಸ್ರೇಲ್ 4 ಬಂಧಿಸಿದೆ, 3 ಪುರುಷರು, 1 ಮಹಿಳೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಕ್ಷಣದ ಎಲ್ಲ ಪ್ರಮುಖ ಅಪ್ಡೇಟ್ಸ್ ಅನ್ನ ಮಿಡಲ್ ಈಸ್ಟ್ ನಿಂದ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ನೆಕ್ಸ್ಟ್ ಕೂಡ ಏನೇ ಅಪ್ಡೇಟ್ ಇದ್ರೂ ನಿಮಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ತಲುಪಿಸ್ತಾನೆ ಇರ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ಮಗ ಪ್ರೀಮಿಯಂ ಮೆಂಬರ್ ಕೂಡ ಆಗಬಹುದು. ಆಸಕ್ತಿ ಇದ್ರೆ ಅಲ್ಲಿ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ನೀವು ನಮಗೆ ಬೆಂಬಲ ಕೊಟ್ಟ ಹಾಗಾಗತ್ತೆ. ನಿಮ್ಮ ಸಪೋರ್ಟೇ ನಮಗೆ ಶಕ್ತಿ. ಆಸಕ್ತ ವೀಕ್ಷಕರು ಜಾಯಿನ್ ಬಟನ್ ಚೆಕ್ ಮಾಡಿ ವಿಡಿಯೋ ಕೆಳಗಡೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.